ಯಕ್ಷಗಾನಕ್ಕೆ ಅಮೆರಿಕ, ರಷ್ಯಾ, ಜಪಾನ್, ಹಾಂಗ್ಕಾಂಗ್, ಫ್ರಾನ್ಸ್, ಪ್ಯಾರಿಸ್, ಸ್ವಿಟ್ಜರ್ಲೆಂಡ್, ವಾಷಿಂಗ್ಟನ್, ಸ್ಯಾನ್ ಫ್ರಾನ್ಸಿಸ್ಕೋ, ಇಂಡಿಯಾ, ಬ್ಲೂಮಿಂಟನ್, ಕ್ಯಾಲಿಫೋರ್ನಿಯಾ. ಯಕ್ಷಗಾನದಲ್ಲಿ ಒಂದು ಹಾರಾಡಿ ಶೈಲಿ ಅಂತ ಉಂಟು, ಅದು ನಿಮ್ಮ ಮನೆತನದ್ದೆಯ? ಹೌದು, ನಮ್ಮ ಹಾರಾಡಿ ಶೈಲಿ ಎರಡು. ಹೌದು. ವಿಘ್ನ ವಿನಾಶಕನಾದಂತಹ ವಿಘ್ನೇಶ್ವರನನ್ನ ಮನಸಾರೆ ಸ್ಮರಿಸುತ್ತಾ ಮಾತೆ ಮಂದಾರ್ತಿ ಶ್ರೀ ದುರ್ಗಾ ಪರಮೇಶ್ವರಿಯಲ್ಲಿ ಆಶೀರ್ವಾದವನ್ನ ಬೇಡುತ್ತಾ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಬಣ್ಣದ ಬದುಕು ಎನ್ನುವಂತಹ ಈ ಶೀರ್ಷಿಕೆ ಅಡಿಯಲ್ಲಿ ಇವತ್ತು ನಾಲ್ಕನೇ ಸಂಚಿಕೆಯ ಅತಿಥಿಗಳಾಗಿ ಸರ್ವೋತ್ತಮ ಗಾಣಿಗ ಹಾರಾಡಿ ಅವರಿದ್ದಾರೆ. ನಾನು ನಿಮ್ಮ ಅಳಿಯನಾಗಿ ಅಲ್ಲ, ಪ್ರಜೆಯಾಗಿ ನಿಮ್ಮಲ್ಲಿ ಎರಡು ಮಾತಾಡೋದಕ್ಕೆ ಅವಕಾಶ ಕೇಳ್ತಾ ಇದ್ದೇನೆ. ಹೇಳಯ್ಯ. ನಮಸ್ಕಾರ. ಜೀವನ ಎನ್ನುವುದು ಅನಂತ ತಿರುವುಗಳ ಸಾಗರ ಎನ್ನುವುದಾಗಿ ಆಡುತ್ತಾರೆ. ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಈಗ ಯಕ್ಷರಂಗ ಜೀವನ ಅಂತ ಹೇಳಿದ್ರೆ ಯಕ್ಷಗಾನವನ್ನೇ ನೀವು ಬದುಕಾಗಿಸಿಕೊಂಡವರಿದ್ದೀರಿ. ಈ ಯಕ್ಷಗಾನ ಅಂತ ಹೇಳಿದ್ರೆ ಈಗ ಯಕ್ಷಗಾನಕ್ಕೆ ಬರ್ಬೇಕು ಅಂತ ಆದ್ರೆ ಜೀವನಕ್ಕೆ ಹುಟ್ಟು ಎನ್ನುವುದು ಬೇಕಾಗ್ತದೆ. ನೀವೀಗ ಹುಟ್ಟಿದ್ದು ಎಲ್ಲಿ, ಅಥವಾ ನಿಮ್ಮ ಬಾಲ್ಯ ಜೀವನ ಹೇಗಿತ್ತು? ನಾವು ಬಹಳ ಕಷ್ಟದಲ್ಲಿ ಬದುಕಿದವರು. ನಾವು ಹುಟ್ಟಿದ್ದು ಹಾರಾಡಿ ಎನ್ನುವಂತ ಗ್ರಾಮದಲ್ಲಿ. ನಮ್ಮ ಮಾವ ತೆಂಕು, ಬಡಗು, ಬಡಾಬಡಗು 3 ಕ್ಷೇತ್ರಗಳಲ್ಲಿ ಮೊದಲ ರಾಷ್ಟ್ರ ಪ್ರಶಸ್ತಿ ಮತ್ತು ರಾಜ್ಯ ಪ್ರಶಸ್ತಿ ಪಡೆದವರು ನಮ್ಮ ಮಾವ. ಕುಗ್ರಾಮವಾದಂತ ಹಾರಾಡಿಗೆ ಸುಗ್ರಾಮವಾಗುವಂತೆ ಮಾಡಿದವರು ನಮ್ಮ ಮಾವನಾದಂತ ರಾಮಗಾಣಿ. ಅಂತ ಭೂಮಿಯಲ್ಲಿ ನಾನು ಹುಟ್ಟಿದ್ದೇನೆ. 55 ಜುಲೈ 2 ನಾನು ಹುಟ್ಟಿಕೊಂಡ ನಾನು ನನ್ನ 4ನೇ ತರಗತಿಯ ವಿದ್ಯಾಭ್ಯಾಸವನ್ನು ಮುಗಿಸಿ ಆಗ ಊಟ ಮಾಡುವುದಕ್ಕೆ ನನಗೆ ಏನೂ ಇರಲಿಲ್ಲ. ಅಷ್ಟು ಕಷ್ಟದಲ್ಲಿ ನಮ್ಮ ಮಾವನಾದಂತಹ ಹಾರಾಡಿ ಮಹಾಬಲ ಗಾಣಿಗ, 54 ರಾಷ್ಟ್ರ ತಿರುಗಿದಂತಹ ಮಹಾಬಲ ಗಾಣಿಗರು ನನ್ನನ್ನು ಅಮೃತೇಶ್ವರಿ ಮೇಳಕ್ಕೆ ಕರ್ಕೊಂಡು ಹೋದ್ರು. ಅಲ್ಲಿ 1 ವರ್ಷ ತಿರುಗಾಟ ಮಾಡಿ 2ನೇ ವರ್ಷ ಮಂದಾರ್ತಿ ಮಾಡಿದೆ. ಹೀಗೆ 55 ತಿರುಗಾಟ ಮಂದಾರ್ತಿ, ಮಾಣಕಟ್ಟೆ, ಸಂಕೂರು, ಹಾಲಾಡಿ, ಸಾಲಿಗ್ರಾಮ, ಅಮೃತೇಶ್ವರಿ, ಬಚ್ಚೆಗಾರು, ಮಡಮಕ್ಕಿ, ಹಾಲಾಡಿ 3 ವರ್ಷ ಕಟೀಲ್ ಮೇಳದಲ್ಲಿ ಹೆಜ್ಜೆ ಕಲಿತು ಕಟೀಲ್ ಮೇಳದಲ್ಲಿ ವ್ಯವಹಾರ ಮಾಡಿದೆ. ಹಾಗಾದ್ರಿಂದ ಯಕ್ಷಗಾನವೇ ನನ್ನ ಜೀವನದ ಉಸಿರು. ಯಕ್ಷಗಾನಕ್ಕೆ ಏನು ಕೊಡ್ತದೆ, ಕೆಲವಷ್ಟು ಸಂದರ್ಶನ ನನಗಾಯಿತು. ಈ ಸಂದರ್ಶನದಲ್ಲಿ ನಾವು ನಿಮಗೆ ಕೊಡುವಂತೇನಂದ್ರೆ, ಯಕ್ಷಗಾನ ಕಲಾವಿದರು ಮಾತನ್ನ 2 ಮಾತಾಡ್ಲಿ ಅಥವಾ 4 ಮಾತಾಡ್ಲಿ, ಟಿವಿ ಯುಗ ಯಾರು ಹೆಚ್ಚು ಮಾತನ್ನು ಬಯಸುವುದಿಲ್ಲ. ಆ ಆಡುವಂತಹ ಮಾತು ಭಾವಪೂರ್ಣವಾಗಿರ್ಬೇಕು, ಮುಖದಲ್ಲಿ ಆ ಭಾವನೆ ಬರಬೇಕು ಎಂದು ನನ್ನ ಕೊಡುಗೆ. ಅದೇ ರೀತಿ ತರಗತಿಯನ್ನ ಮೊಟಕುಗೊಳಿಸ್ತಿದ್ರಿ ಅಂತ ಹೇಳಿದ್ರಿ. ಹೌದು. ಅದು ಯಾವ ಕಾರಣಕ್ಕಾಗಿ ಅಂತ ಹೇಳ್ಬೋದಾ? ಮುಂದೆ ಕಲಿಯುವುದಕ್ಕೆ ನಮ್ಮಲ್ಲಿ ಏನು ಇಲ್ಲ, ಕಡು ಬಡತನ. ಹಾಗಾದ್ರಿಂದ ಮುಂದೆ ಹೋಗ್ಲಿಕ್ಕೆ ಒಳ್ಳೆ ಬುದ್ಧಿವಂತನಾಗಿದ್ದೆ. ಎಲ್ಲ ಕರಕುಶಲದಲ್ಲಿಯೂ ಪ್ರತಿ ಒಂದರಲ್ಲಿ ನಾನು ಚುರುಕಿದ್ದೆ. ಆದ್ರೆ ಏನ್ ಮಾಡೋಣ, ಮುಂದೆ ಕಲಿಸ್ಲಿಕ್ಕೆ ನಮ್ಮ ತಂದೆ ತಾಯಿಗಳಲ್ಲಿ ಏನು ಇಲ್ಲ. ನಿಮ್ಮ ಸಹೋದರರು ಮತ್ತೆ ಸಹೋದರಿಯರು? ಸಹೋದರಿಯ ಅಣ್ಣ ಇದ್ದಾನೆ, ತಮ್ಮ ಇದ್ದಾನೆ, ತಮ್ಮ ಇಲ್ಲ, ತಂಗಿ ಇದ್ದಾಳೆ, ಅಕ್ಕ ಪ್ರವೀಣ ತಾಯಿ ಗೊತ್ತಾಯ್ತಲ್ಲ, ಪ್ರವೀಣ ಗಾಡಿ ತಾಯಿ. ಈ ಎಲ್ಲರಿಗೂ ಮದುವೆ ಮುಂಜೆ ಮಾಡಿಸಿದವ ನಾನು. ಆಯ್ತಾ. ಆಗ ಯಕ್ಷಗಾನಕ್ಕೆ ಅಮೆರಿಕ, ರಷ್ಯಾ, ಜಪಾನ್, ಹಾಂಗ್ಕಾಂಗ್, ಫ್ರಾನ್ಸ್, ಪ್ಯಾರಿಸ್, ಸ್ವಿಟ್ಜರ್ಲೆಂಡ್, ವಾಷಿಂಗ್ಟನ್, ಸ್ಯಾನ್ ಫ್ರಾನ್ಸಿಸ್ಕೋ, ಇಂಡಿಯಾ, ಬ್ಲೂಮಿಂಟನ್, ಕ್ಯಾಲಿಫೋರ್ನಿಯಾ ಹೇಳಲಿಕ್ಕೆ ಮತ್ತೆ ಸ್ವಿಟ್ಜರ್ಲ್ಯಾಂಡ್, ಹಾಂಗ್ಕಾಂಗ್ ಎಲ್ಲ 80ನೇ, ನೀವೆಲ್ಲ ಹುಟ್ಟಲಿದಾಗ ಆಗ್ಲೇ ವಿದೇಶ ಪ್ರಯಾಣವನ್ನು ಮಾಡಿದ್ರೆ. ಹಾಗೆ ಈಗ ವಿದ್ಯಾಭ್ಯಾಸವನ್ನ ಹೇಳಿದ್ರಿ, ಮೊಟಕುಗೊಳಿಸಿದ್ರಿ, ಮತ್ತೆ ಮುಂದೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಕಡು ಬಡತನ ಇದ್ದಿತ್ತು ಅಂತ ಹೇಳಿದ್ರಿ. ಹಾಗೆ ಈಗ ಯಕ್ಷಗಾನದ ಒಂದು ರುಚಿ ಹಿಡಿದಿದ್ದು ಹೇಗೆ? ಮಾವನಿಂದಾಗಿ. ನಾವು ಮೊದಲು ತುಂಬಾ ಬಯಲಾಟಕ್ಕೆ ಹೋಗ್ತೇವೆ, 10-15 ಮೈಲಿ ನಡ್ಕೊಂಡು ಹೋಗ್ತಾ ಇದ್ವು. 12 ಗಂಟೆವರೆಗೆ ಆಟ ನೋಡ್ತೇವೆ, ಕಡೆಗೆಲ್ಲ ನೆಲದ ಮೇಲೆ ಮಲಗ್ತಿತ್ತು. ಆದ್ರಿಂದ ನನಗೆ ಯಕ್ಷಗಾನದ ಚಟ ಹಿಡಿದದ್ದು. ಆಯ್ತಾ. ಯಕ್ಷಗಾನ ನನ್ನ ಉಸಿರು. ನಾನು ಈ ಸ್ಥಿತಿಯಲ್ಲಿ ಇರುವುದಕ್ಕೆ ಕಾರಣ ಯಕ್ಷಗಾನ.
ಯಕ್ಷಗಾನದಲ್ಲಿ ಒಂದು ಹರಾಡಿ ಶೈಲಿ ಅಂತ ಉಂಟು, ಅದು ನಿಮ್ಮ ಮನೆತನದ್ದೆಯಾ? ಹೌದು, ನಮ್ಮ ಹರಾಡಿ ಶೈಲಿ, ಮಡ್ಪಾಡಿ ಶೈಲಿ ಅಂತ ಎರಡು ಉಂಟು. ಹೌದು. ಹರಾಡಿಯ ಜಾಪು, ಮಡ್ಪಾಡಿಯ ಹೆಜ್ಜೆ ನಾನು ಕಲ್ತದ್ದು ಗುರು ವೀರಭದ್ರ ನಾಯಕರಿಂದ. ಆ ರೀತಿ ನರ್ತನ ಮಾಡುವವರು ಯಾರು ಇಲ್ಲ. ಹಿರಿಯಡ್ಕ ಗೋಪಾಲರಾವ್, ಆಯ್ತಾ, ನೀಲಾವರ ರಾಮಕೃಷ್ಣಯ್ಯ, ರಾಗದ ಜ್ಞಾನ ಎಲ್ಲ ನನಗೆ. ನಾನು ಕಲ್ತದ್ದು ಕೇವಲ ಒಂದು 3 ತಿಂಗಳು ಮಾತ್ರ. ಯಾಕಂದ್ರೆ ನನ್ನ ಅಣ್ಣನಿಗೆ ಅತಿಯಾದ ಕಾಯಿಲೆ ಬಂದ ಕಾರಣ ನಾನು ಬಿಡಬೇಕಾದ ಅನಿವಾರ್ಯತೆ ನನಗೆ ಬಂತು. ಇಲ್ಲದೆ ಇದ್ರೆ ನಾನು ಚಂಡೆ, ಮದ್ದಲೆ, ಭಾಗವತಿ ಪ್ರತಿಯೊಂದು ಕಲ್ತ್ಕೊಳ್ತಾ ಇದ್ದೆ. ಆರ್ಥಿಕತೆ ಬಹಳ ಕಷ್ಟ ಇತ್ತು ನನಗೆ. ಹಾಗಾದ್ದರಿಂದ ಕೇಂದ್ರ ಕೇವಲ 3 ತಿಂಗಳು ಮಾತ್ರ ಮಾಡಿದೆ. ಹರಾಡಿ ಶೈಲಿ ಅಂತ ಅನ್ನುವಂಥದ್ದು ಹುಟ್ಟಿಕೊಂಡದ್ದು ಹೇಗೆ? ಹಿಂದಿನವರಿಂದ, ರಾಮಗಾಣಿಗ, ಕೃಷ್ಣಗಾಣಿಗ, ನಾರಾಯಣ ಗಾಣಿಗ, ಇವರಿಂದ ಹಾರಾಡಿ ಶೈಲಿ ಅಂದ್ರೆ, ಹಾರಾಡಿ ಶೈಲಿ ಅಂದ್ರೆ ಜಾಪು, ಮಡ್ಪಾಡಿ ಶೈಲಿ ಅಂದ್ರೆ ನರ್ತನ. ಹರಾಡಿಯ ಜಾಪು ಒಂದು ನಿಲ್ಲುವುದು, ನಿಲುಗಡೆ, ಟಿವಿ ಮತ್ತು ಕುಣಿಯುವಾಗ ಹಾಗೆ. ಈ ಕಿರು ಹೆಜ್ಜೆ ಇಲ್ಲ, ದೊಡ್ಡ ದೊಡ್ಡ ಹೆಜ್ಜೆಗಳು, ಅದು ಭಾವಪೂರ್ಣವಾಗಿತ್ತು ಅದು ಆ ಹೆಜ್ಜೆಗಳು. ಮಡ್ಪಾಡಿದ ಹಾಗಲ್ಲ, ಕಿರು ಹೆಜ್ಜೆ, ವೆರೈಟೀಸ್. ಕಿರು ಹೆಜ್ಜೆ ವೀರಭದ್ರ ನಾಯಕ ಏಳನೇ ತಾಳದ 2ನೇ ಕಾಲಕ್ಕೆ ಇದರಿಂದ ಕೆಳಗೆ, ಉದಾಹರಣೆಗೆ ತಾಮ್ರಧ್ವಜ ಕಾಳಗ. ತಾಮ್ರಧ್ವಜನಿಗೆ ಏನುಂಟು? ಏನೂ ಕಾಣಿಸಿಕೊಳ್ಳುವಂತದ್ದಿಲ್ಲ. ಇರುವುದಿದ್ರೆ ಮಯೂರ ಧ್ವಜನಿಗೆ ಭಾವಪೂರ್ಣವಾಗಿ. ಅಂತಹ ತಾಮ್ರಧ್ವಜನನ್ನು ಸಮಾಜಕ್ಕೆ ಕಾಣಿಸಿಕೊಟ್ಟವರು ನಮ್ಮ ಗುರುಗಳಾದಂತಹ ಗುರು ವೀರಭದ್ರ ನಾಯಕ. ಯಾಕೆ? ಬರೇ ನರ್ತನದಿಂದ, ಅತಿಕಾಯ. ಅವರಷ್ಟು ಒಳ್ಳೇದು ಮಾಡುವವರು ಯಾರಿಲ್ಲ. ಹರಾಡಿ ರಾಮಗಾಣಿಗಳು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಕನ್ನಡ ರಾಮಗಾಣಿಗಳಷ್ಟು ಅವ್ರು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಜಾಪು, ಭಾವಪೂರ್ಣ ಮಾತು. ಹಾಗಾದ್ರಿಂದ ಹಾರಾಡಿ ಶೈಲಿ ಒಂದು, ಮಡ್ಪಾಡಿ ಶೈಲಿ ಒಂದು. ಈ ಯಕ್ಷಗಾನಕ್ಕೆ ಬರಬೇಕು ಅಂತ ಪ್ರಚೋದನೆ ಏನಾದ್ರೂ ಉಂಟಾ ನಿಮ್ಗೆ? ಇದ್ದಿತ್ತ ಮೊದಲು? ಪ್ರಚೋದನೆ ಯಾರದ್ದು ಇಲ್ಲ. ಇದಕ್ಕೆ ಕಷ್ಟ ಆಗಿ ಮಾವನ ನನ್ನನ್ನು ಕರ್ಕೊಂಡು ಡಬ್ಬಲ್ ಕೋರೆ ಹಾರಾಡಿ ಮಾವನಗಾಣಿಗೆ ಗೊತ್ತುಂಟಲ್ಲ, ಹೌದೌದು, ಅವರು ನನ್ನನ್ನು ಕರ್ಕೊಂಡು ಹೋದ್ರು. ಆಮೇಲೆ ಸಾಲಿಗ್ರಾಮ ಮೇಳಕ್ಕೆ ಹೋದ ಮಾವನ ವೇಷ ಕೂಡ ನಾನು ಮಾಡ್ತಾ ಇದ್ದೆ. ಮಾವ ಭಾಷೆಯಲ್ಲಿ ಕಡಿಮೆ, ಆಯ್ತಾ. ನನಗೆ ಭಾಷೆ ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ನಾನು ಬೆಳವಣಿಗೆ ಅವ್ರು ತಂದು ಕೊಡ್ತಾ ಇದ್ರು. ಹಾಗಾಗಿ ನಾನು ಪೂರ್ಣ ಓದಿ, ಅವರು ಆನ್ಸರ್ಗೆ ಪ್ರಶ್ನೆ ಕೇಳ್ತಿದ್ರು ನನ್ನ ಹತ್ರ, ಅದಕ್ಕೆ ಪ್ರಾಮಾಣಿಕವಾದ ಉತ್ತರ ಕೊಡ್ತಾ ಇದ್ದೆ. 5 ಮಕ್ಕಳ ತಂದೆಯಾಗಿ ಬಹಳ ಕಷ್ಟ ಆಗಿದ್ದೆ ನಾನು. ಆದ್ರೂ ನಾನು ಓದುವ ಚಟ ಹೆಚ್ಚಾಯ್ತು. ಹಾಗಾಗಿ ನನ್ನ ಬೆಳವಣಿಗೆ ಆಗ್ತಾ ಬಂತು. ನಿಮಗೆ ಯಕ್ಷಗಾನಕ್ಕೆ ಬರ್ಕಿದ್ರೆ ಮೂಲವಾಗಿ ಹೆಜ್ಜೆ ಬೇಕು. ಗುರುಗಳು ಇದ್ದಾರ ನಿಮ್ಗೆ? ನನ್ನ ಗುರುಗಳು ಗುರು ವೀರಭದ್ರ ನಾಯಕರು, ನೀಲಾವರ ರಾಮಕೃಷ್ಣಯ್ಯ, ಹಿರಿಯಡ್ಕ ಗೋಪಾಲರಾವ್, ಕೆಮ್ಮಣ್ಣ ಆನಂದಳ್ಳೆ, ಚಂಡೆ. ನೀವು 3 ತಿಂಗಳು ಯಕ್ಷಗಾನ ತರಗತಿಯನ್ನ ಪಡಿದ್ರಿ ಅಂತ ಹೇಳ್ತಾ ಇದ್ದೀವಿ, ಅವರಲ್ಲೇ ಪಡೆದದ್ದ? ಹೌದು, ಉಡುಪಿ ಯಕ್ಷಗಾನ ಕೇಂದ್ರದಿಂದ. ಯಾಕಂದ್ರೆ ಅಲ್ಲಿ ಬೆಳಿಗ್ಗೆ ಚಹಾ ಕುಡಿದು ಆಮೇಲೆ 12 ಗಂಟೆಗೆ ಕೃಷ್ಣ ಮಠಕ್ಕೆ ಬಂದು ಎಂಜಮಿನಿಂದ ಅಲ್ಲಿ ಊಟ ಮಾಡಿ ಹೋಗ್ಬೇಕು. ಸಂಜೆ ಕೂಡ ಹಾಗೆ 6 ಗಂಟೆ ಮೇಲೆ ಅಲ್ಲಿಂದ ನಡ್ಕೊಂಡು ಬಂದು ಊಟ ಮಾಡಿ ಮತ್ತೆ ಹೋಗ್ಬೇಕು. ಮಂದಾರ್ತಿ ಮೇಳದಲ್ಲಿ ಸಾಮಾನ್ಯ 18 ಮೈಲ್ ನಡಿಲಿಕ್ಕೆ ಉಂಟು. ಊಟ ಮಾಡಿ ಹೋಗಿ ಊಟ ಮಾಡುವಾಗ ಸಾಮಾನ್ಯ 3:30-4 ಗಂಟೆ, 6 ಗಂಟೆ ಚೌಕಿ ಹೋಗ್ಬೇಕಾಗ 7-7:30ಗೆ ಸ್ಟಾರ್ಟ್ ಆಗುತ್ತೆ ಯಕ್ಷಗಾನ. ಸಂಜೆ ಊಟ ಕೆಲವು ದಿವಸ ಇಲ್ಲದೆ ಇದ್ರು ಆಯ್ತು. ಹಾಗೆ ಮತ್ತೆ ಊಟ ತಕ್ಕೊಂಡು ಬರುದಿಲ್ಲ ಈಗಿನ ಹಾಗೆ, ಗೊತ್ತಾಯ್ತಲ್ಲ. ಈಗ ಮಂದಾರ್ತಿ ಊಟ ಅಂದ್ರೆ ಮೃಷ್ಟಾನ್ನ ಭೋಜನ. ಜೀವನೋಪಾಯಕ್ಕಾಗಿ ಯಕ್ಷಗಾನವನ್ನು ನೀವು ಬದುಕಾಗಿಸಿಕೊಂಡವರು ಇದ್ದೀರಿ. ಹೌದು. ಈ ಯಕ್ಷಗಾನಕ್ಕೆ ಬರುವಂತಹ ಸಂದರ್ಭದಲ್ಲಿ ಯಾರಾದ್ರೂ ಯಕ್ಷಗಾನಕ್ಕೆ ಹೋಗುದು ಬೇಡ ಅಥವಾ ಹೋದದಕ್ಕೆ ಈ ತರ ಆಕ್ಷೇಪ ಹೇಳಿದವರು ಅಥವಾ ಹಿಂದಿನವರು ಇದ್ದಿದ್ರೆ ಯಕ್ಷಗಾನದಲ್ಲಿ ಅವ್ರಂತ ನೀನ್ ಆಗುದ್ ಬೇಡ ಅಂತ ಹೇಳಿದವ್ರೆ, ಅಡ್ಡ ಹಾಕಿದವ್ರು ಯಾರಾದ್ರೂ ಇದ್ದಾರ? ಯಾರೂ ಇಲ್ಲ. ಆದ್ರೂ ಒಂದು ಮಾತು, ಕಟೀಲ್ ಮೇಳದಲ್ಲಿ 3 ವರ್ಷದಲ್ಲಿ ಇದ್ದೆ. ಆಗ ನಮ್ಮಮ್ಮ ಹೇಳಿದ್ರು, ಏನು ನಮ್ಮ ಸಂಬಂಧದವರು ಎಲ್ಲ ಬಡಗಿನಲ್ಲೇ ಇದ್ದದ್ದು, ಬೇಡ ಮಗ ನಿನಗೆ ತೆಂಕು ಬೇಡ, ಬಡಗೆ ಇರ್ಲಿ ಅಂತ. ನೆಕ್ಸ್ಟ್ ವರ್ಷದಲ್ಲಿ ನನಗೆ ಮಂದಾರ್ತಿ ಮೇಳ ಆಯ್ತು. ಯಾಕಂದ್ರೆ 10,000 ಸಂಬಳ ಹೆಚ್ಚಾಗಿ ಮಂದಾರ್ತಿ ಮೇಳಕ್ಕೆ ಸೇರಿದೆ. ಆಗ ಯಜಮಾನರು ಮಾತ್ರ ನಾನು ಭಾರಿ ಮೆಚ್ಚಿಕೊಂಡವರಿದ್ದಾರೆ, ವಿಠಲ್ ಶೆಟ್ರು. ಆಗ ಅವರಿಗೆ ನಾನು ಹಣ ಕೊಡ್ಲಿಕ್ಕಿತ್ತು, ಒಂದು 2,000 ತಕೊಂಡೋಗಿ ಕೊಟ್ಟೆ. ಯಜಮಾನ್ರೆ, ಇಲ್ಲಿ ಯಾರು ನನಗೆ ಇಂತಿಷ್ಟು ಹಣ ಕೊಡ್ಬೇಕು ಅಂತ ಕೇಳುವಂತ ಇದಿಲ್ಲ, ಆದ್ರಿಂದ ಆ ನಿಬಂಧನೆಯನ್ನು ನಾನು ಮುರಿಯುವುದಿಲ್ಲ. ನನಗೆ ಮಂದಾರ್ತಿ ಮೇಳದಲ್ಲಿ 10,000 ಸಂಬಳ ಹೆಚ್ಚಾಗಿದೆ, ನನ್ನ ಜೀವನ ಇದರಿಂದಲೇ ಹೋಗಬೇಕು, ಆದ ಕಾರಣ ನಾನು ಬಿಟ್ಟು ಕೊಡಿ ಅಂತ ಕೇಳಿ ಆಯ್ತು ಮಗ, ನಿನಗೆ ಯಾವತ್ತು ಬರ್ಬೇಕು, ನಮ್ಮ ಮೇಳಕ್ಕೆ ಬರ್ಬೇಕು ಅಂತ ಅನ್ನಿಸ್ತದೋ ಆವಾಗ ನಮ್ ಬನ್ನು ಬಾ
ಆದ್ರಿಂದ ಈಗ 2,000 ರೂಪಾಯಿ ಕೊಟ್ಟೆ. 2,000 ನನ್ನ ಕಿಸೆಗೆ ಹಾಕಿ ನನ್ನನ್ನು ಆಶೀರ್ವಾದ ಮಾಡಿದ್ರು ವಿಠಲ್ ಶೆಟ್ರು. ವಿಠಲ್ ಶೆಟ್ರು ಅಂತ ಹೇಳಿದ್ರೆ ಯಾರು? ಕರ್ನಾಟಕದ. ಈಗ ದೇವಿ ಪ್ರಸಾದ್ ಶೆಟ್ಟಿ ಇಲ್ವಾ, ಅವರ ಪಪ್ಪ. ಯಾಕಂದ್ರೆ ನಾನು ಭಾಸ್ಕರ್ ಪೈ ಮತ್ತೆ ಜಬ್ಲಾಡಿ ಶಿವರಾಮ್ ಶೆಟ್ರು 3 ಜನ ನಮ್ಮನ್ನು ಕರೆಸಿದ್ರು. ಕೃಷ್ಣನ ಜೊತೆಯಲ್ಲಿ ಮಾರಸ್ವಾಮಿಯಲ್ಲಿ ಹೋಗುವಾಗ ನನ್ನ ಭಸ್ಮಾಸುರ ಅಲ್ಲಿ ಮರಣಕಟ್ಟೆ ಮೇಳದಲ್ಲಿ ಅಲ್ಲಿ ಮಾರಸ್ವಾಮಿಯಲ್ಲಿ ನೋಡಿದ್ರು. ಆ ಹುಡುಗ ನಮ್ಮ ಮೇಳಕ್ಕೆ ಬರ್ತಾನೆ ಕೇಳು ಕೃಷ್ಣ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿದೆ. ಮಳೆಗಾಲದ ಬಡ್ಕ ಬೈಲು ಒಂದು ತರಬೇತಿ ಅಂತ ಒಂದು ಪ್ರದರ್ಶನಕ್ಕೆ ಅವಕಾಶ ಮಾಡಿದ್ರು. ಆಯ್ತಾ, ವೇಷ ಕಟ್ಟಿ ಹೋಳಿಯೂರು ರಾಮಚಂದ್ರ ರಾವ್ ಅವರದ್ದು ಚಿತ್ರರಂಗದ ನನ್ನ ಬೊಬ್ಬರು ವಾಹನ. ಒಂದೇ ಪದ್ಯ, ತಪ್ಪವ ಪಾಲಿಸಿ ಕೊಂಬುದೇಲೆ ಕಾಯಿ, ಒಂದೇ ಪದ್ಯ ಹೇಳಿದ್ರು. ನಾನು ಬಡಗಿನ ಹೆಜ್ಜೆ, ಆಗ ತೆಂಕಿನ ಹೆಜ್ಜೆ ಬರುವುದಿಲ್ಲ, ಬಡಗಿನ ಹೆಜ್ಜೆ ತೆಂಕಿಗೆ ಸೇರಿಸ್ಕೊಂಡು ಕುಳಿದೆ. ಕುಳಿದಾಗ ಯಜಮಾನರು ಒಂದೇ ಪದ್ಯಕ್ಕೆ ಸಾಕು, ನಿಮ್ಗೆ ಸಾಕು, ವೇಷ ತೆಗಿಯೋದು. ಅವರಿಬ್ಬರು ವೇಷ ಆಯ್ತು. ನಿಮ್ಮ ಕಡೆದೇ ನಿಮ್ಗೆ ಸರಿ ಬರುವುದಿಲ್ಲ ಅಂತ ಯಜಮಾನರು, ನಿಮ್ಮ ಕಡೆದೇ ನಿಮ್ಗೆ ಸರಿ ಬರುವುದಿಲ್ಲ, ಆಯ್ತಾ, ನಮ್ಮದನ್ನು ಕಲ್ತ್ಕೊಳ್ಬೇಕು ಅಂತ ಹೇಳಿ ಅಂದಿಂದ 3 ವರ್ಷ ಇದ್ದೆ. ನನ್ನ ಮದುವೆಗೆ ಅಪ್ಪ ಮಗ ಎಲ್ಲ ಕಾರ್ ತಗೊಂಡು ಬಂದಿದ್ದಾರೆ. ಆಯ್ತಾ, ನನ್ನ ವೇಷ ಬೆಳೆದ ಯಜಮಾನರು 1.5 ತಿಂಗಳು ನನ್ನ ವೇಷ ನೋಡ್ತಾ ಇದ್ದೆ. ಆಯ್ತಾ, ಬಡಗಿನಲ್ಲಿ ಎಷ್ಟೇ ಹೆಸರು ತಗೊಂಡಿದ್ದೆ ಅಷ್ಟೇ ತೆಂಕಿನಲ್ಲೂ ನಾನು ತಗೊಂಡಿದ್ದೆ. ಯಕ್ಷಗಾನ ಕ್ಷೇತ್ರದಲ್ಲಿ ಅಡಿಗಲ್ಲು ಎಂಬಂತೆ, ಅಡಿಪಾಯ ಎಂಬಂತೆ ಈಗ ಪಾದಾರ್ಪಣೆ ಮಾಡಿದಂತಹ, ಗೆಜ್ಜೆ ಕಟ್ಟಿದಂತಹ ಕ್ಷೇತ್ರ ಯಾವುದು? ಅಮೃತೇಶ್ವರಿ ಮೇಳ. ಆರಾಡಿ ಮಹಾಬಲಗಾಡಿಗೆ ನನಗೆ ರೂವಾರಿ ಕರ್ಕೊಂಡು ಹೋಗ್ಲಿ. ಯಕ್ಷಗಾನ ಸೇರುವುದಕ್ಕೆ ರೂವಾರಿ ನಮ್ಮ ಮಾವ ಮಹಾಬಲಗಾಡಿಗೆ. ಆಯ್ತಾ, ಡಬ್ಬಲ್ ಕೋರೆ ಅಂತ ಖ್ಯಾತಿಯ ಕಲಾವಿದ. ಆಯ್ತಾ, ಈಗಲೂ ನಾವು ಅದನ್ನ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ನಮ್ಮ ಮಾವನ ಪ್ರಶಸ್ತಿ 10,000 ಪ್ರತಿ ಕಲಾವಿದರಿಗೆ ಕೊಡ್ತಾ ಇದ್ದೀವಿ ಪ್ರತಿ ವರ್ಷ. ಅದೇ ರೀತಿ ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ವರ್ಷ ಸೇವೆ ಮಾಡಿದ್ರಿ? ನಾನು ಮಂದಾಕಿಯಲ್ಲಿ ಸಾಮಾನ್ಯ 38 ವರ್ಷ. 38 ಮೊದಲ ಎಲ್ಲ ಮತ್ತೆ 5, 3, 2 ಸಾಮಾನ್ಯ 55 ವರ್ಷ ವಿರಾಟ. ಮಂದರ್ತಿ, ಮಾನಕಟ್ಟೆ, ವಚ್ಚಗಾರು, ಕಟೀಲು, ಸಾಲಿಗ್ರಾಮ, ಅಮೃತೇಶ್ವರಿ, ಮಡಮಕ್ಕಿ, ಹಾಲಾಡಿ, ಆಯ್ತಾ, ಗೋಳಿಗರಡಿ ಮೇಳಕ್ಕೊಂದು ನಾನು ಹೋಗ್ಲಿಲ್ಲ. ಮತ್ತೆಲ್ಲ ಮೇಳ ಹೊಂಟಿದ್ವಿ. ಸುರತ್ಕಲ್ ಮೇಳ ಸಹ ಒಂದು 15 ದಿವಸ MK ರಮೇಶಣ್ಣ ಕರ್ಕೊಂಡು ಹೋಗಿದ್ರು. ಕಡೆ ನಮ್ಮವ್ರು ಆಕ್ಷೇಪ ಮಾಡಿದ್ರು, ತೆಂಕು ಬೇಡ ಮಗ ಅಂತ. ಆಗ ಸಣ್ಣವಿದ್ದೆ, ನಾನು ಪೀಠಿಕೆ ವೇಷ ಮಾಡ್ತಾ ಇದ್ದೆ. ಕರ್ನಾಟಕ ಮೇಳ ಅಂತ ಇದ್ದಿತ್ತಲ್ಲ ನೀವಿರುವಾಗ? ಹೌದು. ಅದರಲ್ಲಿ ಸೇವೆ ಮಾಡಿದ್ರ? ಅದ್ರಲ್ಲಿ ಸೇವೆ ಮಾಡ್ಲಿಲ್ಲ. ಕರ್ನಾಟಕ ಮೇಳದ ಭಾಗವತರು ವಿದ್ವಾನ್ ಮಂಡಚ್ಚರು ಗೊತ್ತಾ? ಮಂಡಚ್ಚ ಭಾಗವತರು ಅವರು ನನ್ನ ಕೀಚಕನಿಗೆ ತುಂಬಾ ಪದ್ಯ ಹೇಳಿದ್ದಾರೆ. ಯಾಕಂದ್ರೆ ಯಜಮಾನರಿಗೆ ಹೋದಾಗ್ಲೇ ಹೇಳಿದ್ದಾರೆ, ಬಡಗಿನಿಂದ ಬಂದವಮ್ಮ, ಅವನಿಗೆ 2 ಸಾರಿ ಪದ್ಯ ಹೇಳಬೇಕು. ಮತ್ತೆ ಅವನು ನಿಡ್ಲೆ ನರಸಿಂಹ ಭಟ್ರು ಅಂದ್ರೆ ನಮ್ಮ ಕಡೆ ಎಲ್ಲ ಬಾಕ್ಲಿಗೆ ಗೊತ್ತುಂಟು. ಚಂಡೆಯಲ್ಲೂ ಅಷ್ಟೇ, ಮದ್ದಲೇ ಬಡಗು ತೆಂಕು 2. ಹೌದು, ಬಡಗು ತನಕ ಸೇರಿಸ್ಕೊಂಡು ನಾನು ಕುಣಿತಾ ಇದ್ದೆ. ಹಾಗಾಗಿ ಕಟೀಲ್ ಮೇಳದಲ್ಲಿ ನನಗೆ ಒಳ್ಳೆ ಹೆಸರು ಬಂತು. ಕೃಷ್ಣನಿಗೆ ನನ್ನ ಕರ್ಕೊಂಡು ಹೋದಿಂದ ತುಂಬಾ ಖುಷಿ ಆಯ್ತು. ಯಜಮಾನರು ಯಾವ ಕಲಾವಿದರಲ್ಲಿ ಮಾತಾಡುವುದಿಲ್ಲ, ಭಾಗವತರ ಒಬ್ಬರು ಬಿಟ್ರೆ. ಎಷ್ಟೊತ್ತಿ ಬರ್ತಾರೆ ಅಂತ ಹೇಳಲಿಕ್ಕಿಲ್ಲ. ಆದ್ರೆ ನಾನು ನಿಂತಲ್ಲಿ ಕೃಷ್ಣನ್ ಹಿಂದೆ ನಾನು ನಿಲ್ತೇನಲ್ಲ, ಏನು ಬಡಗಿನವರು ಅಂತ ಕೇಳಿ ಹೋಗ್ತಾ ಇದ್ರು. ಅವ್ರ ಎದುರುಗಡೆ ಯಾರು ಹೀಗೆ ಮುಖ ಕೊಟ್ಟು ಮಾತಾಡುದಿಲ್ಲ, ಹೀಗೆ ಮಾತಾಡುದು, ನಮಸ್ಕಾರ ಧನಿಗಳೇ ಅಂದ್ರೆ ಆ ಬೆಲೆ ಉಂಟವ್ರಿಗೆ. ತೆಂಕಿನಲ್ಲಿ ಯಾವ್ಯಾವ ರೀತಿಯ ವೇಷವನ್ನು ಮಾಡಿದ್ರಿ? ಎಲ್ಲ ರೀತಿಯ ವೇಷ ಮಾಡಿದ್ರಿ. ದೇವಿ ಮಾತೆ, ದೇವಿ ಸಹ ಮಹಿಷಾಸುರ ಒಂದು ಮಾಡ್ಲಿಲ್ಲ. ಬಡಗಿನಲ್ಲೂ ಅಷ್ಟೇ, ತೆಂಕಿನಲ್ಲಿ 35 ವರ್ಷದವರೆಗೆ ನಾನು ಸ್ತ್ರೀ ವೇಷ ಮಾಡಿಕೊಂಡಿದ್ದವ. ಅಲ್ಲ, ಮಂದಾರ್ತಿ ಅಂತ ಎಲ್ಲ ಬೆಳೆದ ಹೆಚ್ಚಿಗೆ ಮಾನಕಟ್ಟೆ. ನನ್ನ ಯಕ್ಷಗಾನ ಬೆಳವಣಿಗೆ ಯಾವುದು ಕಾರಣ ನರಸಿಂಹದಾಸ್ ಭಾಗವತ. 18ನೇ ವರ್ಷಕ್ಕೆ ನನಗೆ 2ನೇ ವೇಷ ಮಾಡ್ಲಿಕ್ಕೆ ಹೇಳಿ ಕೊಟ್ಟಿದ್ದಾರೆ. ಆಯ್ತಾ, ಬಂಡಾರ ಬಸವಣ್ಣ ವಿಷಯದಲ್ಲಿ ಯಾರು 2ನೇ ವೇಷ ಅಂತ ನಮ್ ಸ್ವರ್ವ ಇದ್ನಲ್ಲ, ಅವನ ಹತ್ರ ಮಾಡಿಸುವಂತ. ಆಯ್ತಾ, ಆಗ್ಲೇ ವಿಭೀಷಣ, ಕರ್ಣ ಎಲ್ಲ ಮಾಡಿದವಂತ. ಅಮೃತೇಶ್ವರಿ ಮೇಳಕ್ಕೆ ಮೊದಲೇ ಪಾದಾರ್ಪಣೆ ಮಾಡಿದ್ರಿ ಅಂತ ಹೇಳಿದ್ರಿ. ಅದರಲ್ಲಿ ಮೊದಲಾಗಿ ಸಿಕ್ಕಂತ ವೇಷ ಅವಕಾಶ? ನಾವು ಅಲ್ಲಿ ಮೊದಲು ಈಗಿನ ಹಾಗಲ್ಲ. ಮತ್ತೆ ಕೋಡಂಗಿ, ಬಾಲಗೋಪಾಲ, ಪೀಠಿಕಾ ಸ್ತ್ರೀ ವೇಷ, 3ನೇ ಸ್ತ್ರೀ ವೇಷ, ಆಮೇಲೆ ಸಖಿ ಸ್ತ್ರೀ ವೇಷ. ನಾನು ಸಖಿ ಸ್ತ್ರೀ ವೇಷದವರೆಗೆ ಬಂದಿದ್ದೇನೆ. ಆಮೇಲೆ ಈ ಚಿತ್ತಾಣಿಯವರು ಅಮೃತೇಶ್ವರಿ ಮೇಳಕ್ಕೆ ಬಂದ್ರೆ ಮತ್ತೆ ಆಗ ಅವರು ಭಸ್ಮಾಸುರ, ಅವರ ಕೀಚಕ, ಕಾರ್ತವೀರ್ಯ, ರುದ್ರಕೋಪ ಇದೆಲ್ಲ ನೋಡಿದೆ. ನನಗೆ ಹುಚ್ಚಿಡಿತು, ಇನ್ನು ಸ್ತ್ರೀವೇಷ ಬೇಡ ಅಂತ ಅದಕ್ಕೆ ಆರಂಭ ಮಾಡಿ ಒಂದು ವೇಷ ಮಾಡ್ಬೇಕಂತ ಮನಸ್ಸಾಯ್ತು. ಸುಧನ್ವ ಕಾಳಗ ಸುಧನ್ವ ಎಲ್ಲ ಪಾತ್ರ ಮಾಡಿದವರು. ದೇವಿ ಮಾತ ಮೇಲೆ ಮಹಿಷಾಸುರ ಒಂದು ಮಾಡ್ಲಿಲ್ಲ. ಮತ್ತೆಲ್ಲ ಕಟೀಲ್ ಮೇಳದಲ್ಲೇ ದೇವಿ ಮಾಡಿದವರು.
ಆಯ್ತಾ? ಕಟೀಲ್. ಹೌದು, ಎಲ್ಲ ಚಂಡ ನನ್ನ ಬ್ರಹ್ಮ ಮತ್ತು ಚಂಡ ರೆಕಾರ್ಡ್ ಮಾಡಿ ಬಂದಿದ್ದೇನೆ. ಹಾ ಹಾ ಆಯ್ತಾ? ಕಟೀಲು ಕ್ಷೇತ್ರ ಮಹಾತ್ಮದಲ್ಲಿ ಯಶೋಮತಿ ಶಂಕರನಾರಾಯಣ ಸಂಜೀವಣ್ಣ ಭಾರಿ ಒಳ್ಳೇದು ಮಾಡ್ತಾರೆ. ಒಂದ್ ದಿವಸ ನನ್ಗೆ ಹಾಕಿದ್ರು, ನಾನ್ ಮಾಡಿದೆ, ತುಂಬಾ ಖುಷಿ ಪಟ್ಟೆ. ಒಳ್ಳೆ ಮಾಡಿದ್ಯ. ಎಲ್ಲಾ ರೀತಿಯ ಪಾತ್ರಗಳನ್ನ ಮಾಡ್ತಾ ಇದ್ರಿ. ಎಲ್ಲ ರೀತಿ ಸುಧನ್ವ ಕಾಲದಲ್ಲಿ ಸುಧನ್ವ, ಪ್ರಭಾವತಿ, ಹೂವಲೆ, ಸಾಯಿ, ಸುಗರ್ಭೆ, ಮತ್ತೆ ಕೃಷ್ಣ, ಅರ್ಜುನ, ಆಯ್ತಾ? ಎಲ್ಲ ಪಾತ್ರ, ಕೃಷ್ಣ, ಅರ್ಜುನ, ಸುಧನ್ವ, ಎಲ್ಲ ಪಾತ್ರ. ಸುಧನ್ವ ಅಂತ ಸುಮಾರು ಒಂದು 10-15 ವರ್ಷ ಹಿಂದೆ ಬಂದಿದೆ ಪೇಪರ್ ಅಲ್ಲಿ, ಯಕ್ಷಗಾನ ಸುಧನ್ವ ಹರಾಡಿ ಸರ್ವಗಾಣಿಗ ಅಂತ. ಆಯ್ತಾ? ಇಡೀ ಯಕ್ಷರಂಗ ಜೀವನದಲ್ಲಿ ನಿಮ್ಗೆ ಇಷ್ಟ ಕೊಟ್ಟಂತ ಪಾತ್ರ ಯಾವುದು ನೀವು ಮಾಡಿದಂಥದ್ದು? ನನಗೆ ಬಹಳ ಇಷ್ಟಪಟ್ಟ ಪಾತ್ರ ಸುಧನ್ವ. ಒಬ್ಬ ವ್ಯಕ್ತಿ ಒಂದು ಸುಧನ್ವನ ಪಾತ್ರ ಮಾಡಿದ್ರೆ ಯಾವ ಪಾತ್ರ ಮಾಡ್ಲಿಕ್ಕೂ ಶಕ್ತ ಅನ್ನೋದು. ಯಾಕಂದ್ರೆ ಅದರಲ್ಲಿ ಎಲ್ಲ ಭಾವನೆ ಉಂಟು. ಆಯ್ತಾ? ಪಿತೃಭಕ್ತಿ, ಮಾತೃಭಕ್ತಿ, ತಂಗಿಯ ವಾತ್ಸಲ್ಯ, ಹೆಂಡತಿಯ ಅನುಕಂಪ, ಪ್ರೀತಿ, ಆಯ್ತಾ? ಆಮೇಲೆ ಅರ್ಜುನನ ರೋಷ, ಶ್ರೀಕೃಷ್ಣನಲ್ಲಿ ಭಕ್ತಿ. ಆಯ್ತಾ? ಸುಧನ್ವ ಪಾತ್ರವನ್ನು ಮಾಡಿದಂಥದ್ದು ಎಲ್ಲದು. ನನಗೆ ಹೆಚ್ಚಿಗೆ ಹೆಸರು ತಂದು ಕೊಟ್ಟ ಪಾತ್ರ ಯಾವುದು? ಸಾಲಿಗ್ರಾಮ ಮೇಳದಲ್ಲಿ ಸತಿ ಸುಶೀಲ ಆಗಿರುವಾಗ ಶಂಭು ಹೆಗ್ಡೆ ಅವರು ದುರ್ಜಯ ಆಗ್ತಿತ್ತು. ನಾನಾಗ ಪೆದ್ದ ಗುಂಡ ಮಾಡ್ತಾ ಇದ್ದೆ. ನಾನು ಅದನ್ನು ಬಯಲಾಟಕ್ಕೆ ತಂದು ಹಾಕಿದೆ. ದುರ್ಜಯನ ಪಾತ್ರ ಅಲ್ಲಿ ಒಂದು ಉಂಟು ನೋಡಿ, ಬೆಳ್ಳಿ ಇದರಲ್ಲಿ ಕದಿರಿ ಯೋಜನೆ. ಅವರ ಸಣ್ಣ ಸಣ್ಣ ಮಕ್ಕಳು ನನಗೆ ಸನ್ಮಾನ ಮಾಡಿದವರು ಅಶೋಕ್ ಕುಂದರ್ ಅಣ್ಣ ಉಮೇಶ್ ಕುಂದರ್ ಅಂತ. ಆ ಮಗುವನ್ನು ಕತ್ತರಿಸಿ ಹೊರಗೆ ಬರುವಾಗ ಅವರೆಲ್ಲ ಕಲ್ಲು ಹಿಡ್ಕೊಂಡು ಅವ ಹೊರಗೆ ಬರ್ಲಿ ಬೋಳಿ ಮಗ ಕಲ್ಲ ಹೊಡುವ ಅವನು ಅನ್ನುವಂತ. ಅವ ಸಾಲಿಗ್ರಾಮ ಮೇಳದ ಆಟವನ್ನು ಮಾಡಿಸಿ ಆಮೇಲೆ ಕದಿರಿ ಯೋಜನೆ ಅಂತ ನನಗೆ ಸನ್ಮಾನ ಮಾಡಿ, ನಾನು ಒಳ್ಳೆ ರೀತಿಯ ಸನ್ಮಾನ ಮಾಡಿದ. ಸಾಲಿಗ್ರಾಮ ಮೇಳದ ಆಟ ಮಾಡಿ ಮೊದಲು ದ್ರೌಪದಿ ಪ್ರತಾಪ, ಎರಡನೇ ಕರ್ಣಾರ್ಜುನ ಕಾಳಗ. ಯಾವುದು? ಶಶಿಕಾಂತ್ ಶೆಟ್ಟಿ ಮೊದಲು ಇದು ಶಲ್ಯ, ಆಮೇಲೆ ದ್ರೌಪದಿ. ಯಾರ್ಯಾರ ಜೊತೆಲಿ ಒಡನಾಟ ಇದ್ದಿತ್ತು ನಿಮ್ಗೆ? ನನಗೆ ಬಡಗು ತೆಂಕು ಯಾವುದು? ಉತ್ತರ ಕನ್ನಡ ಶಿವರಾಮ್ ಹೆಗ್ಡೆ, ಆಕ್ಟರ್ ಜೋಶಿ, ಚಿಟ್ಟಾಣಿ, ಜಲವಳ್ಳಿ, ಆಯ್ತಾ? ದೇವ್ರು ಹೆಗಡೆ, ಬೆಳಸಲಿ ಗಣಪತಿ ಹೆಗಡೆ ಹಾಸ್ಯಗಾರ, ಆಯ್ತಾ? ಇವರಲ್ಲ ಕುಂಜಾಲ್ ಗುರುಗಳು ನನ್ನ ಗುರುಗಳೇ. ತೆಂಕಿನಲ್ಲಿ ಇವರು ಎಲ್ಲ ಹೆಚ್ಚಿನ ಕಲಾವಿದರು, ಎಂ ಕೆ ರಮೇಶಣ್ಣ, ಶ್ರೇಣಿಯವರು ಒಟ್ಟಿಗೆ ಸಹ ತಿರುಗಾಟ ಇಲ್ಲ, ತಾಳ್ಮದ್ಲೆ ಹೋಗಿದ್ದೇನೆ. ತಾಳ್ಮದ್ಲೆಯಲ್ಲೂ ಕೂಡ ಭಾಗವಹಿಸ್ತಾ ಇದ್ದೆ. ಹಾಗೆ ಇಷ್ಟವಾದಂತಹ ಭಾಗವತರು ಅಥವಾ ನಿಮಗೆ ಕಲಿಕೆಗೆ ಪೂರಕರಾದವರು ಯಾರಾದ್ರೂ ಇದ್ದಾರೆ? ನನಗೆ ಕಲಿಸಿದ್ದು ನೀಲಾವರ ರಾಮಕೃಷ್ಣಯ್ಯ. ಇದು ಸೆಕ್ಸ್ಫೋನ್ ನಲ್ಲಿ ಅವ್ರ ಪದ್ಯ ಭೀಷ್ಮ ವಿಜಯ ಬಂದಿದೆ, ಗೊತ್ತುಂಟ ನಮಗೆ. ಅವರು ನಮ್ಮ ಗುರುಗಳು. ರಾಗಜ್ಞಾನ ಬರುವುದಕ್ಕೆ ಕಾರಣ ನಾನು 3 ತಿಂಗಳು ಇದ್ದದ್ರಿಂದ ಕೆಲವು ರಾಗಜ್ಞಾನಗಳು ಅವರಿಂದಲೇ ತಿಳ್ಕೊಂಡೆ. ಆಯ್ತಾ? ನಾನು ಬಾಲ್ಯದಿಂದಲೂ ಸಾತ್ವಿಕ, ಜಗಳ, ಗಲಾಟೆ, ದ್ವೇಷ, ಅಸೂಯೆ ಯಾವುದೂ ಇಲ್ಲ. ಎಲ್ಲರೂ ಪ್ರೀತಿಯಿಂದ ನೋಡು. ನನ್ಗೆ ಬೈದ, ನೀನ್ ಬೈದ್ರೆ ತೊಂದರೆ ಇಲ್ಲ, ಇನ್ನೊಂದ್ಸಲ ನೀನ್ ಮಾತಾಡ್ತಿದ್ದ ಸಿಟ್ಟು. ಹಾಗೆ ನಾನು ಅಜಾತ ಶಕ್ತಿ, ಯಾರ ಹತ್ರವೂ ಜಗಳ ಮಾಡುವ ಅಭ್ಯಾಸ ಇಲ್ಲ. ಸಿಟ್ಟಿರೋದು ಒಮ್ಮೆ ಬಂತು ಅಂತ ನಾನು ಸುಮ್ಮನೆ ಇರ್ತೆ, ಯಾರ ಹತ್ರ ಜಗಳಕ್ಕೆ ಹೋಗುದಿಲ್ಲ. ನನಗೆ ನೋಡುವ ಚಟ, ನೋಡಿದ್ರೆ ಇಲ್ಲಿ ಕ್ಯಾಸೆಟ್ ಆಗ್ತದೆ, ನೋಡಿದ್ರೆ ಆಟ ನೋಡಿದ್ರೆ ನಾವು ಯೂಟ್ಯೂಬ್ ಅಲ್ಲಿ ಅದ್ರೆಲ್ಲ ಕಂಡ್ರೆ ಅದು ಶಾಶ್ವತ ಅಲ್ಲ, ಅದು ಪೂರ್ಣವೂ ಅಲ್ಲ. ಪೂರ್ಣ ನಾನು ನಂಬುದಿಲ್ಲ, ಯಾಕಂದ್ರೆ ನಾನು ತುಂಬಾ ಓದಿದವ, ನನಗೆ ಗೊತ್ತುಂಟು. ಆಯ್ತಾ? ಹಾಗಾದ್ರಿಂದ ನಾನು ನೋಡಿ ಕಲಿತವ ಹೆಚ್ಚಿಗೆ. ನಿಮ್ದು ಮೊಬೈಲ್ ಯುಗ ಅಲ್ಲ ಅಂತ ಹೇಳ್ತಾ ಇಲ್ಲ. ಅಲ್ಲ, ಆ ಕಾಲದಲ್ಲಿ ಯೂಟ್ಯೂಬ್ ಈಗ ಮತ್ತೆ ಜಾಲತಾಣಗಳು ಯಾವುದು ಇರ್ಲಿಲ್ಲ, ಯಾವುದೂ ಇಲ್ಲ. ಖಾಲಿ 3 ಗ್ಯಾಸ್ ಲೈಟಿನ ಆಟ. ಆಯ್ತಾ? ಮತ್ತೆ 2 ಡ್ಯೂಟಿಗೆ ಮಂದಾರ್ತಿ ಮೇಲೆ ಕರೆಂಟ್ ಇಲ್ಲ. ಆಯ್ತಾ? ಆಗ ದೇವಿ ಮತ್ತೆ ಯಾವ್ದು ಇಲ್ಲ. ಮಾಣಕಟ್ಟೆ ಮೇಳಕ್ಕೆ ಹೋದ್ಮೇಲೆ ನರಸಿಂಹದಾಸ್ ಭಾಗವತರು, ತೆಂಕು ಬಡಗಿನ ಫೇಮಸ್ ಭಾಗವತರು ಅವರು. ಆಯ್ತಾ? ಅವರು ತಂದು ಹಾಕಿದ್ ಮಾಣಕಟ್ಟೆ ದೇವಿ. ಅಂಬುರುವ ದಳ ನೇತ್ರ ಹೇಳುವಾಗ ಇವತ್ತು ದೇವಿ ಮಹಾತ್ಮೆ ಅಂತ ಗೊತ್ತಾಗ್ತದೆ. ಅಂತ ವಿದ್ವತ್ ಉಳ್ಳವರು. ಒಂದು ಶಬ್ದ ತಪ್ಪಾದ್ರೆ ತಕ್ಷಣ ಹೇಳುವವರಲ್ಲಿ. ಆ ರೀತಿ. ಈಗ ನೀವ್ ಯಾರ ವೇಷಗಳನ್ನ ಹೆಚ್ಚಾಗಿ ನೋಡ್ತಿದ್ರಿ? ನಾನು ಎಲ್ಲ ನನ್ನ ಗುರುಗಳು, ಮಾತಿನ ಗುರುಗಳು ಹಳ್ಳಾಡಿ ಮಂಜೇಶ್ ಶೆಟ್ಟಿ, ಸಿರಿಯಾರ್ ಮಂಜುನಾಯ್ಕರು, ಮಹಾಬಲ ಹೆಗ್ಡೆ, ಶಿವರಾಮ ಹೆಗ್ಡೆ, ಆಕ್ಟರ್ ಜೋಶಿ. ಆಯ್ತಾ? ತೆಂಕಿನಲ್ಲಿ ತುಂಬಾ ಜನ ಇದ್ದಾರೆ. ಆಯ್ತಾ? ಅಳಿಕೆ ರಾಮರೈ. ಆಯ್ತಾ? ಅವರ ಹೆಸರಲ್ಲಿ ನನಗೆ ಸರಿ ನೆನಪಿಲ್ಲ. ಅವರ ವೇಷವನ್ನೆಲ್ಲ ಕಂಡು ಅಳಿಕೆ ರಾಮಯ್ಯ ಋತುಪರ್ಣಷ್ಟು ಒಳ್ಳೆ ಋತುಪರ್ಣ ಯಾರದ್ದು ಇಲ್ಲ.
ನಮ್ಮ ಕೊರಗು ಹಾಸಿಗಾರ ಭಾವುಕ ಮಾಡಬೇಕಂತ ಅಲ್ಲಿ ಬಡಗಿನಲ್ಲಿ ಎಷ್ಟು ಹೆಸರು ತಕ್ಕೊಂಡಿದ್ದಾರೋ ಅದೇ ಹಾಗೆ ತೆಂಕಿನಲ್ಲಿ ಕಟೀಲ್ ಮೇಳಕ್ಕೆ ಹೋಗಿ ಅಷ್ಟೇ ಹೆಸರು ತಗ. ಯಾಕಂದ್ರೆ ತೂವಡು ಕೊರಗು ಹಾಸಿಗಾರನ ಭಾವುಕ ತೂವಡು ನೋಡ್ಬೇಕು, ಕೊರಗು ಹಾಸಿಗಾರ ನೋಡ್ಬೇಕು ಅಂತ ಹೇಳಿಸಿದ್ದಾರೆ. ಆಯ್ತಾ, ನಾನು ಹೋಗುವಾಗ ಇರ್ಲಿಲ್ಲ ಅವರು. ಆಯ್ತಾ, ನಾನು 3 ವರ್ಷ ಇದ್ದೆ ಅಷ್ಟೇ. ಓ ಪ್ರಭುವೇ, ರಕ್ತಬೀಜ ಇದು ನನ್ನ ಅಧಿಕಾರವಾಣಿ ಅಲ್ಲ. ನಿಮ್ಮ ಪದಮೂಲದಲ್ಲಿ ನನ್ನ ಕೋರಿಕೆಯನ್ನು ಇಡ್ತೇನೆ. ಸಾರಿ ಪ್ರಭು, ನೀವು ಸಾಮಾನ್ಯದವರಲ್ಲ. ಯಾಕಂದ್ರೆ ಎಲ್ಲರೂ ಹೋಗುವಾಗ ಯಾಕೆ ಏನು ಅಂತ ಕೇಳಲಿಲ್ಲ. ಹೌದು, ಇವತ್ತು ಒಬ್ಬ ದೇಶದ ಪ್ರಜೆಯಾಗಿ ನಿಮ್ಮಲ್ಲಿ ನಾನು ಕೇಳ್ತೀನಿ, ಏನನ್ನ? ನಮ್ಮ ಅಡೆಗಳನ್ನು ಪೂರ್ಣ ಅರ್ಥ ಮಾಡಿಕೊಂಡಿದ್ದೇನೆ ನಾನು. ನಡೆ ನೇರ, ನುಡಿ ಸರಳ, ಬದುಕನ್ನು ಗಂಭೀರವಾಗಿ ಇಟ್ಟುಕೊಂಡವು. ಯಾವ ಕಾರಣಕ್ಕೂ ಯಾವ ಕಾಲಕ್ಕೂ ಏಕಪಕ್ಷೀಯವಾದ ನಿರ್ಧಾರ ತಗೊಳ್ಳುವರಲ್ಲ ನೀವು. ಸ್ಥೂಲ ಸೂಕ್ಷ್ಮ ಅರ್ಥ ಮಾಡಿಕೊಂಡು ಮಾತಾಡುವಂತಹ ವ್ಯಕ್ತಿ ನೀವು. ಪ್ರಭು, ಜೀವನದಲ್ಲಿ ನೀವು ತಿರುಗಿದ ಸ್ಥಳ ಎಷ್ಟು? ಎಲ್ಲಿಯಾದ್ರೂ ಯಾವ ಹೆಣ್ಣನ್ನಾದ್ರೂ ಕಾಮ ದೃಷ್ಟಿಯಿಂದ ಇಲ್ಲಿವರೆ ಕಂಡದ್ದುಂಟ? ಇಲ್ಲ. ಕನ್ನಡಿ, ಕಾಮಿನಿ, ಕರವತ್ತ, ಕಾಂಚನ ಪುಸ್ತಕ ಇದನ್ನು ಕಂಡಾಗ ವ್ಯಕ್ತಿಯೊಬ್ಬ ಬದಲಾಗುವುದಕ್ಕೆ ಸಾಧ್ಯ. ಇದು ಯಾವಾಗ ನೋಡಿದಾಗ ಕೇವಲ ಚಂಡಮುಂಡರು ಹುಚ್ಚು ಹುಡುಗಿರೋದು. ಅವರು ಬಂದು ಹೇಳಿದ ವಿಚಾರವನ್ನು ಕೇಳಿ ನೀವು ಬಯಸ್ತೀರಿ ಅಂತಾದ್ರೆ ನೀವು ಯಾರು? ಜಗತ್ತಿಗೆ ಈಶ ಜಗದೀಶ, ಧನುಜರಿಗೆ ಈಶ, ಧನುಜೇಶ್ವರ ಅಂತ ಶುಂಭ. ಅಂತಹ ನೀವು ಎಲ್ಲಿಯೂ ಕಣ್ಣು ಹಾಯಿಸಿದವರಲ್ಲ. ಯಾಕೆ? ಒಂದು ಲೆಕ್ಕದಲ್ಲಿ ನಮ್ಮತ್ತೆ ಸ್ಫುರತ್ ರೂಪಿಣಿ, ವಿದ್ಯಾವಂತೆ, ಬುದ್ಧಿವಂತೆ, ಗುಣವಂತೆ, ಧರ್ಮವಂತೆ, ಅಪೂರ್ವವಾದ ಸೌಂದರ್ಯ ಹೊತ್ತವಳು. ಇವತ್ತು ಕೇವಲ ಚಂಡಮುಂಡರ ಮಾತನ್ನು ಕೇಳಿ ತಾಳಮದ್ಲೆಯಲ್ಲಿ ಕೂಡ ನೀವು ಭಾಗವಹಿಸಿದ್ದೀರಿ ಅಂತ ಹೇಳಿದ್ರಿ. ನಿಮ್ಮ ಎದುರಾಗಿ ಬಂದಂತಹ ಸಹ ಕಲಾವಿದರು ಯಾರು? ವಾಸುದೇವ ಸಾಮಗ್ರು ಅವರು ನನ್ನ ಬಾಲ್ಯ ಸ್ನೇಹಿತರವರು, ಕರ್ಕೊಂಡು ಹೋಗ್ತಾ ಇದ್ರು. ಆಯ್ತಾ, ಶ್ರೇಣಿಯವರೊಟ್ಟಿಗೆ ಒಮ್ಮೆ ಹೋಗಿದ್ದೇನೆ, ಆದ್ರೆ ಮಂಡೋದರಿ ತಾರೆ 2-3 ಪದ್ಯ. ಆಗ ಅವರಾದ್ರೆ ಹೇಳಲಿಕ್ಕೆ ಗಡಗಡ, ಗುರುಗಳೇ ನಾನು ಎಂತ ಹೇಳಬೇಕು, 2 ಮಾತುಗಳು. ಎಲ್ಲವುದಕ್ಕೂ ತಾಳಮದ್ಲೆ ರೂವಾರಿ ನನಗೆ ವಾಸುದೇವ ಕೇಳಿದ್ರು, ಹೇಳಿ ಕೊಡ್ತಾ ಇದ್ರು. ನಾನು ಮಧ್ಯೆ ಕೆಲವು ವಿಷಯ ಗೊತ್ತಿದ್ರೆ ಅವ್ರಿಗೆ ಫೋನ್ ಮಾಡಿ ಸಾಮಗ್ರ ಇದೆ ಅಂತ ಹೇಳು. ಆಯ್ತಾ, ಈ ರೀತಿಯಾಗಿ ಹೌದು, ಯಾವ ವಿಚಾರ ಇದ್ರು ಸಾಮಗ್ರ ಹೇಳಿ ಕೂಡಲೇ ಹೇಳಿ ಕೊಡ್ತಾ ಇದ್ರು ನನಗೆ. ಬಾರ್ಕೂರ್ನಲ್ಲಿ ಒಂದು ಇದು ಯಾವುದು ಲಕ್ಷ್ಮಣ ಬರುವಂತ ಮನೇಲಿದ್ದಾನೆ, ಒಂದು ಸ್ಕೂಟರ್ ಬಂತು. ಬಾಮುಗ್ರ ಹೇಳೋದು ನೀನು ಬರ್ಬೇಕಂತ ವೇಷ ಮಾಡ್ಲಿಕ್ಕೆ ಅಂತ. ನನಗೆ ಅದು ಎಂತ ಅಂತ ಗೊತ್ತಿಲ್ಲ, ಲಕ್ಷ್ಮಣ ಏನು ಅಂತ ಗೊತ್ತಿಲ್ಲ. ಆಯ್ತಾ, ಬರುದಿಲ್ಲ ಅಂದ್ರೆ ಅವ್ರು ಕೇಳಲಿಲ್ಲ. ಸಾಮಗ್ರ ಹೇಳಿ ಬರ್ಲೇಬೇಕಂತ ಹೋದ್ಮೇಲೆ ಫಸ್ಟ್ ವೇಷ ಮಾಡಿಕೊ ನೀನು 3 ಪಾಯಿಂಟ್ ಹೇಳಿ ಕೊಟ್ಟಿದ್ದಾರೆ ನನಗೆ. ಆಯ್ತಾ, 3 ಪಾಯಿಂಟ್ ಲಕ್ಷ್ಮಣ ಮಾಡಿ ಹೇಳಿ. ಬೆಳಿಗ್ಗೆ ಬಾರ್ಕೂರ್ನಲ್ಲಿ ಸಾಮಗ್ರನ್ನು ಸರ್ವಗಾಡಿ ಸೋಲಿಸ್ಬಿಟ್ರು ಅಂತ ಪ್ರಚಾರ ಅವರೇ ಹೇಳಿಕೊಟ್ಟದ್ದು. ನನಗೆ ಏನು ಗೊತ್ತಿಲ್ಲ ಲಕ್ಷ್ಮಣನ ಪಾತ್ರದ. ಅಲ್ಲ, ಈಗ ಕೇಳಿದ್ರೆ ನನ್ಗೆಲ್ಲ ಗೊತ್ತುಂಟು ಆಗ. ಆಯ್ತಾ, ಈಗ ಈ ರೀತಿಯಾಗಿ ಪ್ರಚಾರ ಬಂತು, ಸೋಲಿಸ್ಬಿಟ್ರು ಸಾಮಗ್ರನ್ನ ಹರಾಡಿಯವರು ಅಂತ ಹೇಳಿ. ಹೌದೌದು. ಆವಾಗ ಅವರ ಮನಸ್ಸಿಗೆ ಹೇಗಿದ್ದಿತ್ತು? ಅವ್ರ ಮನಸ್ಸಿಗೆ ಸಂತೋಷ. ಕವಿತೆ ಒಂದು ಕಾವ್ಯವಾಗಿ ಬರೆದವನನ್ನು ಬೆರಗುಗೊಳಿಸಿದಾಗ ಕವಿಗಾಗುವ ಆನಂದ, ತಾನು ಕಲಿಸಿದಂತಹ ಶಿಷ್ಯ ತನ್ನ ಮುಂದೆ ವಿಜೃಂಭಿಸಿದಾಗ ಗುರುವಿಗ ಆನಂದ. ಆಯ್ತಾ, ಆಗುವ ಆನಂದ. ಗುರುವನ್ನ ಮೀರಿ ಶಿಷ್ಯ ಅವನಿಗೆ ಮಗ ವಿಜೃಂಭಿಸಿದಾಗ ಅವನಿಗೆ ಸಿಗುವ ಗೌರವ ಬೇರೆ, ಆ ಸಂತೋಷವೂ ಬೇರೆ. ಹಾಗೆ ಸಾಮಗ್ರು ನನ್ನಂತ ಎಷ್ಟೋ ಜನ ಕಲಾವಿದರನ್ನು ತಯಾರಿಸಿದ್ದಾರೆ. ಯಾಜಿ ಅಂತ ವ್ಯಕ್ತಿಯನ್ನೆಲ್ಲ ಯಾರು ರೂಪಿಸಿದವರೇ ಅವರು, ಯಾಜಿಯನ್ನು. ಆಯ್ತಾ, ಮತ್ತೊಂದು MK ರಮೇಶ್ ಅಣ್ಣ. ರಮೇಶ್. ಅದೇ ರೀತಿ ನೀವು ಯಕ್ಷಗಾನದಲ್ಲೂ ಇರುವಂತ ಸಂದರ್ಭದಲ್ಲಿ ಸಣ್ಣವರಿರುವಾಗ ಕಿರಿಯ ಕಲಾವಿದರಾಗಿದ್ರಿ. ಆ ಸಂದರ್ಭದಲ್ಲಿ ಹಿರಿಯ ಕಲಾವಿದರ ಸಪೋರ್ಟ್ ಹೇಗಿತ್ತು ನಿಮ್ಗೆ? ಸಪೋರ್ಟ್ ಅಂದ್ರೆ ಅವ್ರು ಎಲ್ಲರೂ ಸಿಟ್ಟಿನವರೇ ಮೊದಲಿರುವವರು. ಆಯ್ತಾ, ಅವರ ಸೇವೆ ಮಾಡಿದ್ರೆ ನಮ್ಮನ್ನು ಹಾಗೆ ನೋಡ್ಕೊಳ್ತಾರೆ. ಸೇವೆ ಅಂದ್ರೆ ಸೇವೆ ಅಂದ್ರೆ ಅವರ ಬಟ್ಟೆ ಒಗೆಯುವುದು, ಬಣ್ಣದ ಬಟ್ಟೆ ಒಗೆಯುವುದು, ಅವರಿಗೆ ನಿಮಗೆ ನೀರು ಕಾಯಿಸಿ ಕೊಡುವುದು, ಇಂಥ ಸೇವೆ ಮಾಡಿದ್ರು. ಒಂದು ಮೊಳಹಳ್ಳಿ ಹಿರಿಯಣ್ಣನಿಗೆ ಒಂದು ಜಾಂಬವತಿ ಕಲ್ಯಾಣದ ಕೃಷ್ಣ ಮಾಡುವುದಕ್ಕೆ ನಾನು 1 ತಿಂಗಳ ಸೇವೆ ಮಾಡಿದ್ದೇನೆ. ಆದ್ರೆ ಅವರು ಕಲಿಸಿಕೊಟ್ಟ ಆ ಕೃಷ್ಣನ ವೇಷದಲ್ಲಿ ಜಾಂಬವನು ಕೃಷ್ಣ 2 ಪಾತ್ರವನ್ನು ಈಗ ಸೀದಾ ಮಾಡ್ತೇನೆ. ಅಲ್ಲ, ಈಗ ಯಾವ ಪ್ರಸಂಗದ ಯಾವ ವೇಷ ಬೇಕಾದ್ರೂ ಮಾಡ್ತೇನೆ. ಆದ್ರೆ ಆ ಗುರುವಿನ ದಾರ ಉಂಟಲ್ಲ, ಅಷ್ಟು ಪರಿಶುದ್ಧವಾದ, ಎಲ್ಲಿಯೂ ತಪ್ಪಲಿಕ್ಕಿಲ್ಲ.
ಹಿಂದಿನವ್ರು ಹೇಗೆ ಹೆಚ್ಚು ಮಾತಾಡುವುದಿಲ್ಲ. ಆ ಪ್ರಸಂಗಕ್ಕೆ ಎಷ್ಟು ಬೇಕು ಮಾತು ಆ ಪದ್ಯಕ್ಕೆ, ಆ ಪದ್ಯದ ಒಳಗಡೆ ಮಾತಾಡ್ತಾ ಇದ್ರು. ಈಗ ಭಾಗವತರಲ್ಲಿ ಈಗ ನಾವುಡ್ರು ಕೂಡ ಖ್ಯಾತಿಯನ್ನು ಪಡೆದವರು. ಅವರ ಬಗ್ಗೆ, ಅವರ ತಿರುಗಾಟ, ಅವ್ರ ಜೊತೆ ತಿರುಗಾಟ ಇಲ್ಲ, ಮಳೆಗಾಲ ಆಟದಲ್ಲ, ಬೊಂಬೈ, ಬೆಂಗಳೂರು ಈ ಆಟದಲ್ಲೆಲ್ಲ ತಿರುಗಾಟ ಉಂಟು. ಮತ್ತೆ ಕೆಲವು ಇದು ಪ್ರದರ್ಶನ ಫಿಲ್ಮಿಗಾಗಿ ಮಾಡಿದ್ರು, ಅದರಲ್ಲಿ ನಾನಿದ್ದೆ. ನನ್ನ ಬಗ್ಗೆ ಭಾರಿ ಪ್ರೀತಿ ಗೌರವ. ನಮ್ಮ ಮೇಳಕ್ಕೆ ಬಾ ಅಂತ ಕರೆದು, ಆಗ ನಾವುಡ್ರು ಅಂದ್ರೆ ನಮ್ಗೆ ಹೆದರಿಕೆ. ಯಾಕಂದ್ರೆ ನಾವುಡ್ರು ಹಗಲು ರಾತ್ರಿ ಹೇಗೆ ಇರ್ಲಿ ರಂಗಸ್ಥಳಕ್ಕೆ ಹೋದ್ಮೇಲೆ ಆಚೆ ಈಚೆ ನೋಡುವ ವ್ಯಕ್ತಿ ಅಲ್ಲ. ಪ್ರತಿಯೊಬ್ಬ ತಾಳ ಹಿಡಿಯುವುದು ಈಗ ನಾವುಡ್ರ ಶೈಲಿಯಲ್ಲಿ ಭಾಗವತ್ ನಾದವ. ತನ್ನ ಘನಸ್ಥಿತಿಯನ್ನು ಎಲ್ಲಿಯೂ ಬಿಟ್ಟುಕೊಟ್ಟವರಲ್ಲ ರಂಗದಲ್ಲಿ. ಅಂತ ವ್ಯಕ್ತಿತ್ವ ಪೂರ್ಣ, ಅವ್ರು ಯುಗ ಪುರುಷ. ಬೆಂಗಳೂರಿನ ಮಂಗಳೂರು ಅಲ್ಲಿ ಆಟಕ್ಕೆ ಹೋಗಿದ್ದೇವೆ. ಅಂತ ಸಂಗೀತ ವಿದ್ವಾನ್ ಮಂಡತ್ತಿರ್ ಬಂದು ಭಾಗವತರು ನಮಸ್ಕಾರ, ಇವ್ರು ಓಡಿ ಹೋಗಿ ಅವ್ರ ಕಾಲು ಹಿಡಿತಿದ್ರು. ಅಂತ ಯೋಗ್ಯತೆ ನೋಡೋದು. ಯಾಕಂದ್ರೆ ಅವರದ್ದೇ ಆದ ಶೈಲಿಯನ್ನು ಮಾಡಿಬಿಟ್ಟಿದ್ದಾರೆ. ಹಳೆ ಪ್ರಸಂಗ, ಹೊಸ ಪ್ರಸಂಗ ಎರಡರಲ್ಲೂ ಕೊಳ್ಳೋದು. ಆಯ್ತಾ, ದಾನೇಶ್ವರರು ಇದ್ರು. ಆದ್ರೆ ಆ ರೀತಿ ಎಲ್ಲರಿಗೂ ಮೇಲೆ ಸ್ವರ ಉಂಟು, ಕೆಳಗೆ ಸ್ವರ ಇಲ್ಲ. ಅದು ಇರುವುದಿದ್ರೆ ನಾವು ಒಬ್ಬರೇ. ಆದ್ದರಿಂದ ಅವರಷ್ಟು ವಿಜೃಂಭಿಸಿದ್ರು ಯಕ್ಷಗಾನದಲ್ಲಿ. ನೀವು ಸಾಲಿಗ್ರಾಮ ಮೇಳದಲ್ಲಿರುವಾಗ ಯಾವ ಭಾಗವತರು ಮೇನ್ ಆಗಿದ್ರು? ಭಾಗವತರು ನರಸಿಂಹದಾಸರು ಇದ್ರು, ಸತ್ಯ ಸುಶೀಲ ಅವರದ್ದು, ಮತ್ತೆ ಉತ್ತರ ಕನ್ನಡದ ಕೃಷ್ಣ ಭಾಗವತರು ಇದ್ದರು. ಹಾಗೆ ನಮ್ಮ ಕಡ್ತೋಕ ಮಂಜು ಭಾಗವತರ ಪದ್ಯಕ್ಕೂ ಕೂಡ ನಾನು ವೇಷ ಮಾಡಿದೆ. ಯಾವುದು ಕರ್ನಾಟಕ ಕೃಷ್ಣ, ಅದನ್ನು ಕುಣಿಸಿದ್ದು ಸ್ವಲ್ಪ ಅಲ್ಲ, ಪಾಯ್ತಾಳ ಅವರಿಂದಲೇ ಇದು ಯಕ್ಷಗಾನಕ್ಕೆ ಕೊಡುಗೆ ಆದ ಮಂಜು ಭಾಗವತರಿಂದ. ಆಯ್ತಾ, ಪಾಯ್ತಾಳ ಅನ್ನುವುದು ಮಂಜು ಭಾಗವತದಿಂದ ಕೊಡುಗೆ ಆದ. ತೋಂದಿತ್ತ ಸಾಮದಿಂದ ಕೊಡುಗೆ ಆದ. ಗೊತ್ತಾಯ್ತಲ್ಲ. ಹಾಗಾಗಿ ಎಲ್ಲರ ಜೊತೆಯಲ್ಲಿ ವೇಷ ಮಾಡಿದ್ದೇನೆ ನಾನು ಹೆಚ್ಚಿಗೆ. ಸುಬ್ರಹ್ಮಣ್ಯಾಚಾರ್ಯರವ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ? ಅವ್ರು ಸುಬ್ರಹ್ಮಣ್ಯಾಚಾರ್ಯರು ಯಕ್ಷಗಾನ ಭಾಗವತ, ಅವ್ರದ್ದು ಯಕ್ಷಗಾನ ಸ್ವರ. ಆಯ್ತಾ, ಅವರದ್ದೊಂದು ಯೋಗಿನಿ ಕಲ್ಯಾಣ ಅಂತ ಪ್ರಸಂಗ ಉಂಟು. 2 ಗಂಟೆ ನನ್ನ ಬಲರಾಮ ಹೋದ್ರೆ 6-7 ಗಂಟೆವರೆಗೆ ಏನ್ ಕುಣಿಸೋದು. ಕಡೆಗೆ ನನ್ಗೆ ಅದೇ, ನನಗೆ ಒಯ್ದು ಯಾರು ಅಲ್ಲ, ನೀವೇ ನಿಮ್ಮ ಮಂಡೆ ಒಡೆದು ಹಾಕ್ತಾ ಈಗ ಅಂದಾಗಾಡ್ತಿದ್ದೆ. ತಮಾಷೆ. ಯಕ್ಷಗಾನ ಭಾಗವತ, ಆ ರಂಗ ತುಂಬುವ ಸ್ವರ, ಆಯಾ ರಂಗ ತಂತ್ರ ಸುಬ್ರಹ್ಮಣ್ಯಾಚಾರ್ಯಗಿದ್ದಷ್ಟು ಯಾರಿಗೂ ಇಲ್ಲ. ಏನ್ ಮಾಡೋದು, ನಾವು ಅಪಾರ ನಷ್ಟ ಮಾಡ್ಕಂತ ಅವ್ರನ್ನ ಕಳ್ಕೊಂಡು ಅಲ್ವಾ. ಹಿಮ್ಮೇಳದವರ ಸಪೋರ್ಟ್ ಹೇಗಿತ್ತು ಆ ಕಾಲದಲ್ಲಿ? ಒಳ್ಳೇದಿತ್ತು. ನಾವು ಅವ್ರಿಗೆ ಚಿರುಣಿ ಆಗಿತ್ತಲ್ಲ, ಅವ್ರು ಪ್ರೀತಿಯನ್ನು ಸಂಪಾದನೆ ಮಾಡ್ಕೊಂಡಿತ್ತಲ್ಲ. ನಾನ್ ರಂಗಸ್ಥಳಕ್ಕೆ ಹೋದ್ರೆ ಇಂಥದ್ದೇ ಕುಣಿತ ಚಂಡೆಯವ್ರಿಗೆ ಗೊತ್ತುಂಟು, ಮೊದ್ಲೆಯವ್ರಿಗೆ ಗೊತ್ತುಂಟು. ಆಯ್ತಾ, ಆ ವೆರೈಟೀಸ್ ಅನ್ನೆಲ್ಲ ಬಾರಿಸ್ತಾ ಇದ್ರು. ಮೊದ್ಲಿನ ಕಲಾವಿದ್ರು ಹೇಳಿದವರು, ಹಿರಿಯವರು ಹೇಳಿದ್ರು ನೀವು ಕೇಳ್ತಿದ್ರಿ. ಈಗ ನೀವು ಹಿರಿಯವರಾಗಿದ್ರಿ, ಹಿರಿಯವರೀಗ ಕೇಳ್ತಾರ ನಿಮ್ಮ ಮಾತನ್ನ? ಕೇಳುವುದಿಲ್ಲ. ನಾವು ಹೇಳುವುದು ಹೇಳಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ಕೇಳದೆ ಹೇಳಬಾರ್ದು ಅಂತ ಉಂಟು. ಆಯ್ತಾ, ಅವರು ಕೇಳುವುದು ಎಷ್ಟೊತ್ತಿಗೆ ವೇಷ ಎಲ್ಲ ಮಾಡಿ ರಂಗಸ್ಥಳಕ್ಕೆ ಹೋಗುವಾಗ ನಂಗೆ ಎಷ್ಟು ಪದ್ಯ ಇತ್ತು ಅಂತ ಕೇಳ್ತಾರೆ. ಆಗ್ಲೂ ಎಷ್ಟು ಮನಸ್ಸಿಗೆ ಬೇಜಾರಾಗ್ತದೆ. ಆಯ್ತಾ, ನಾವೆಲ್ಲ ಏನ್ ಮಾಡಿದ್ದು ಅಂದ್ರೆ, ಮೊದಲು ಒಂದು ವೇಷ ಮಾಡಿದ್ರೆ ಮಾರನೇ ದಿವಸ ಆ ಪ್ರಸಂಗ ಪದ್ಯ ಪೂರ್ಣ ಬಾಯ್ಪಾಠ ಬರ್ದಿಟ್ಕೊಂಡು ಬಾಯ್ಪಾಠ ಮಾಡ್ತಿದ್ವಿ. ಒಂದು ಸುಧರ್ಮ ಮಾಡ್ಲಿಕ್ಕೆ 1 ತಿಂಗಳ ಯಜಮಾನ್ರು ಬೆನ್ನು ಹತ್ತಿದ್ದೆ ನಾನು. ಹಳ್ಳಾಡಿ ಕೃಷ್ಣಣ್ಣನ ಸುಧರ್ಮ. ಆಯ್ತು, ಅದು ಹೆಣರಂಡಿ ನೋಡ್ಕೊ 1 ತಿಂಗಳನ್ನು ನೋಡಿ ಕಡೆ 1 ದಿವಸ ನನ್ಗೆ ಹಾಕಿದ್ರು. ಯಾವುದು ಸುಧರ್ಮ. ಆವತ್ತಿಂದ ನನಗೆ ಕಾಯಂ ಆಗಿ